ನಮಸ್ಕಾರ ಆತ್ಮೀಗೆರೆ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಿಜಕ್ಕೂ ಸರ್ಪ್ರೈಸಿಂಗ್ ಎಲಿಮೆಂಟ್ ಕೊಡ್ತಾ ಇದೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದ ಕಂಟೆಸ್ಟೆಂಟ್ಗಳಾಗಲಿ, ಈ ಬಾರಿಯ ಟಾಸ್ಕ್ಗಳಾಗಲಿ, ಕೊನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಸ್ಪರ್ಧಿಗಳು ಆಗಬಹುದು, ಎಲ್ಲವೂ ಕೂಡ ತುಂಬಾನೇ ಸ್ಪೆಷಲ್. ಇನ್ನೇನು 10 ದಿನ ಕಳೆದ್ರೆ ಬಿಗ್ ಬಾಸೇ ಮುಗಿದು ಹೋಗುತ್ತೆ. ಈ ವಾರದ ಕೊನೆಯಲ್ಲಿ ಬಹುತೇಕರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ. ಸದ್ಯ 8 ಜನರಿರೋ ಮನೆಯಲ್ಲಿ ಕೇವಲ 5 ಮಂದಿ ಮಾತ್ರ ಉಳ್ಕೋತಾರೆ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ನಿನ್ನೆಯೇ ಮಿಡ್ ನೈಟ್ ಎಲಿಮಿನೇಷನ್ ನಡೆದು ಹೋಗಬೇಕಿತ್ತು. ಆದರೆ ಬಿಗ್ ಬಾಸ್ ಕೊನೆ ಕ್ಷಣದಲ್ಲಿ ಬಿಗ್ ಟ್ವಿಸ್ಟ್ ಕೊಡ್ತು. ಎಲ್ಲರನ್ನ ಎಲಿಮಿನೇಷನ್ ಅನ್ನೋ ಕಾಯೋ ಬಾಣಲೆ ಮೇಲೆ ನಿಲ್ಲಿಸಿ ಕೊನೆ ಕ್ಷಣದಲ್ಲಿ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು. ಈಗ ಎಲಿಮಿನೇಷನ್ ಇಲ್ಲ, ಹಾಗಂತ ಇವತ್ತು ಎಲಿಮಿನೇಷನ್ ಮಾಡದೇ ಹೋಗಲ್ಲ ಅನ್ನೋ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದಕ್ಕೂ ಒಂದು ಬಲವಾದ ಕಾರಣ ಇದೆ. ಅದು ಬೇರೇನೂ ಅಲ್ಲ, ಧನ್ರಾಜ್ ಆಚಾರ್ ಮಾಡಿದ ಸಣ್ಣದೊಂದು ತಪ್ಪು ಇಡೀ ಮಿಡ್ ನೈಟ್ ಎಲಿಮಿನೇಷನ್ನ ಆಟದ ಗತಿಯನ್ನೇ ಬದಲಿಸಿ ಬಿಡ್ತು. ನಿನ್ನೆ ನಡಿಬೇಕಿದ್ದ ಎಲಿಮಿನೇಷನ್ ನಡೆಯಲಿಲ್ಲ, ಹಾಗಂತ ಎಲ್ಲರನ್ನ ಸೇಫ್ ಮಾಡಲಿಲ್ಲ. ಧನ್ರಾಜ್ ತಪ್ಪು ಮಾಡಿದ್ರೂ ಸಹ ಒಂದು ವಿಕೆಟ್ ಹೋಗಿದೆ. ಬಿಗ್ ಬಾಸ್ ಮನೆಯಿಂದ ರಾತ್ರೋರಾತ್ರಿ ಯಾರೂ ಊಹಿಸದ ಸ್ಪರ್ಧಿ ಹೊರ ಹೋಗಿದ್ದಾರೆ. ಅದ್ಯಾರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ನಿನ್ನೆ ನಡೆದ ಟಾಸ್ಕ್ನಲ್ಲಿ ಕೊನೆ ಹಂತಕ್ಕೆ ಹೋಗಿದ್ದು ಭವ್ಯ ಹಾಗೂ ಗೌತಮಿ. ಇವರಿಬ್ಬರನ್ನು ಯಾರು ಹೊರ ಹೋಗ್ತಾರೆ ಅಂತ ವೀಕ್ಷಕರು ಕೂಡ ಗಟ್ಟಿ ಮನಸ್ಸು ಮಾಡಿಕೊಂಡು ನೋಡ್ತಾ ಇದ್ರು. ಕೊನೆ ಕ್ಷಣದಲ್ಲಿ ಗೌತಮಿ ಸೇವ್ ಅಂತಿದ್ದಂತೆ ಭವ್ಯ ಅವರ ಕಣ್ಣೀರ ಕಟ್ಟೆ ಒಡೆದು ಹೋಯಿತು. ಇನ್ನೇನು ಭವ್ಯ ಎಲಿಮಿನೇಟ್ ಆದ್ರು ಅಂತ ಇಡೀ ಮನೆ ಶಾಕ್ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯಿತು. ಇದಕ್ಕೆ ಕಾರಣ ಧನ್ರಾಜ್ ಮಾಡಿದ ಮೋಸದಾಟ. ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ನಿಂದ ಪಾರಾಗೋದಕ್ಕೆ ಒಂದು ಟಾಸ್ಕ್ ನೀಡಿದ್ರು. ಯಾರು ಅತಿ ಹೆಚ್ಚು ಪಾಯಿಂಟ್ಸ್ ಪಡಿತಾರೋ ಅವರು ಮಿಡ್ ನೈಟ್ ಎಲಿಮಿನೇಷನ್ನಿಂದ ಪಾರಾಗ್ತಾರೆ ಅಂತ ಮೊದಲೇ ಆಫರ್ ಕೊಟ್ಟಿದ್ರು. ಇದರಂತೆ ಧನ್ರಾಜ್ ಗೆದ್ದು ಬೀಗಿದ್ರು. ಆದರೆ ಕೊನೆಯ ಟಾಸ್ಕ್ನಲ್ಲಿ ಧನ್ರಾಜ್ ಮೋಸದಾಟವಾಡಿದ್ರು. ಕೀ ತೆಗೆಯೋ ಟಾಸ್ಕ್ನಲ್ಲಿ ಧನ್ರಾಜ್ ನಿಂತಿದ್ದ ಬಾಕ್ಸ್ ಮುಂದೆಯೇ ಗೋಡೆಗೆ ಹಾಕಿದ್ದ ಗ್ಲಾಸ್ ಇತ್ತು. ಆ ಗ್ಲಾಸ್ನಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಇದನ್ನ ನೋಡಿಕೊಂಡೇ ಧನ್ರಾಜ್ ಈಸಿಯಾಗಿ ಟಾಸ್ಕ್ ಮಾಡಿ ಮುಗಿಸ್ತಾರೆ. ಟಾಸ್ಕ್ ಮುಗಿತಾ ಇದ್ದಂತೆ ಮಂಜು ಅವರು ಇದನ್ನ ಪ್ರಶ್ನೆ ಮಾಡ್ತಾರೆ, ನಿನಗೆ ಅದು ಕಾಣ್ತಿತ್ತು ಅಲ್ವಾ ಅಂತ. ಪೂರ್ತಿ ಕಾಣ್ತಿರ್ಲಿಲ್ಲ, ಅರ್ಧ ಮಾತ್ರ ಕಾಣ್ತು ಅಂತ ಹೇಳ್ತಾರೆ. ಆಮೇಲೆ ಇದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆದರೆ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಇದೇ ಸೀರಿಯಸ್ ಆಗಿ ಹೋಯಿತು. ಆತ್ಮಿಕರೇ, ನಿನ್ನೆ ತಾರಾ ಅವರು ಬಂದು ಹೋಗ್ತಾ ಇದ್ದಂತೆ ಮಿಡ್ ವೀಕ್ ಎಲಿಮಿನೇಷನ್ ನಡಿಬೇಕಿತ್ತು. ಆದರೆ ಧನ್ರಾಜ್ ಮಾಡಿದ ಇದೊಂದು ಕಾರಣದಿಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ಗೆ ಬ್ರೇಕ್ ಬಿತ್ತು. ಮಿಡ್ ವೀಕ್ ಎಲಿಮಿನೇಷನ್ಗೆ ಬ್ರೇಕ್ ಬಿದ್ದರೂ ಸಹ ಓಪನ್ ಆದ ಮೇನ್ ಡೋರ್ ಕ್ಲೋಸ್ ಆಗಿಲ್ಲ. ಒಬ್ಬ ಸ್ಪರ್ಧಿ ಹೊರ ಹೋಗದೆ ಡೋರ್ ಕ್ಲೋಸ್ ಆಗಲ್ಲ ಅಂತ ಬಿಗ್ ಬಾಸ್ ಆದೇಶ ನೀಡಿದೆ. ಹೀಗಾಗಿ ಎಲಿಮಿನೇಷನ್ ಆಗಲೇಬೇಕು. ಎಲ್ಲ ಸ್ಪರ್ಧಿಗಳು ಎಲಿಮಿನೇಷನ್ ಭಯದಲ್ಲಿ ಮಲಗಿದ್ದವರಿಗೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 3 ಗಂಟೆ ಹೊತ್ತಿಗೆ ಎಲ್ಲ ಸ್ಪರ್ಧಿಗಳನ್ನು ಎಬ್ಬಿಸಿ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಕೊಟ್ಟಿದ್ದಾರೆ. ಧನ್ರಾಜ್ ಮಾಡಿದ ಮೋಸದ ಬಗ್ಗೆ ಮನೆಯವರ ಮುಂದೆ ಹೇಳ್ತಿದ್ದಂತೆ ಇದನ್ನು ಧನ್ರಾಜ್ ಕೂಡ ಒಪ್ಕೊಂಡಿದ್ದಾರೆ. ನಾನು ಮಾಡಿದ್ದು ತಪ್ಪೆ, ನನಗೆ ಆ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನು ನಾಮಿನೇಟ್ ಮಾಡಿಕೊಂಡು ಹೊರ ಹೋಗ್ತೀನಿ ಅಂತಾನೂ ಹೇಳಿದ್ದಾರೆ. ಆದರೆ ಬಿಗ್ ಬಾಸ್ನಲ್ಲಿ ಅವರು ಇವರು ಹೇಳಿದ್ದೆಲ್ಲ ನಡೆಯಲ್ಲ. ಬಿಗ್ ಬಾಸ್ ಟೀಮ್ ಏನು ನಿರ್ಧಾರ ಮಾಡುತ್ತೋ ಅದೇ ಆಗೋದು. ಧನ್ರಾಜ್ ಮೋಸ ಮಾಡೋದ್ರಿಂದ ಧನ್ರಾಜ್ ಅವರೇ ಹೊರ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಆಗಿದ್ದೇ ಬೇರೆ. ಯಾರೂ ಊಹಿಸದ ಸ್ಪರ್ಧಿ ಮನೆಯಿಂದ ಹೊರ ಹೋಗಿದ್ದಾರೆ. ಆತ್ಮೀಯರೇ, ಮೊದಲ ನಾಮಿನೇಷನ್ ವೇಳೆ ಯಾರೆಲ್ಲ ಕೊನೆ ಹಂತಕ್ಕೆ ಬಂದಿದ್ರು ಅವರೇ ಈ ಬಾರಿಯೂ ನಾಮಿನೇಷನ್ನ ಲಿಸ್ಟ್ನಲ್ಲಿ ನಿಂತಿದ್ರು. ಧನ್ರಾಜ್ ಅವರನ್ನೇ ಬಿಗ್ ಬಾಸ್ ಕಳಿಸುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಧನ್ರಾಜ್ ಕೂಡ ನಾನೇ ಹೋಗೋದು ಅಂತ ಫಿಕ್ಸ್ ಆಗಿದ್ರು. ಆದರೆ ಬಿಗ್ ಬಾಸ್ ನಿರ್ಧಾರವೇ ಬೇರೆಯಾಗಿತ್ತು. ಧನ್ರಾಜ್ ಬದಲು ಗೌತಮಿ ಔಟ್ ಆಗಿದ್ದಾರೆ. ಗೌತಮಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಲಾಗಿದೆ. ಮೊದಲು ನಡೆದ ಮಿಡ್ ವೀಕ್ ನಾಮಿನೇಷನ್ ವೇಳೆಯೂ ಗೌತಮಿ ಕೊನೆ ಹಂತಕ್ಕೆ ಬಂದಿದ್ರು. ಭವ್ಯ ಹಾಗೂ ಗೌತಮಿ ಲಾಸ್ಟ್ ಪ್ಲೇಸ್ನಲ್ಲಿ ನಿಂತಿದ್ರು. ಆಗ ಬಿಗ್ ಬಾಸ್ ಕೊಟ್ಟ ಚಾನ್ಸ್ನಿಂದಾಗಿ ಸೇಫ್ ಆಗಿ ಹೋದ್ರು. ಆದರೆ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಬಚಾವ್ ಆಗೋದಕ್ಕೆ ಆಗಲಿಲ್ಲ. ಮಧ್ಯರಾತ್ರಿ ನಡೆದ ಎಲಿಮಿನೇಷನ್ ವೇಳೆ ಗೌತಮಿ ಮನೆಯಿಂದ ಹೊರ ಹೋಗಿದ್ದಾರೆ. ಬಹುಶಃ ಗೌತಮಿಗೆ ಎಲ್ಲೋ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಿತ್ತು ಅನ್ಸುತ್ತೆ. ಗೌತಮಿ ಸಿಕ್ಕಾಪಟ್ಟೆ ಮಂಕಾಗಿದ್ರು. ಮಿಡ್ ನೈಟ್ ಎಲಿಮಿನೇಷನ್ ಅಂದಾಗಲೇ ಕಂಗಾಲಾಗಿ ಹೋಗಿದ್ರು. ಅದರಂತೆಯೇ ಗೌತಮಿ ಹೊರ ಹೋಗಿದ್ದಾರೆ. ಕಳೆದ 3 ವಾರದಿಂದ ಗೌತಮಿ ಸ್ವಲ್ಪ ಆಕ್ಟಿವ್ ಆಗಿದ್ರು. ಮಂಜುನಿಂದ ದೂರ ಆಗಿ ಎಲ್ಲರ ಜೊತೆ ಬೆರೆಯೋದಕ್ಕೆ ಶುರು ಮಾಡಿದ್ರು. ಆದರೆ ಮಂಜು ಮಾತ್ರ ಗೌತಮಿಯನ್ನ ಬಿಟ್ಟು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ. ಎಲ್ಲೇ ಹೋದರೂ ಹುಡ್ಕೊಂಡು ಹೋಗ್ತಾ ಇದ್ರು. ಇದೇ ಗೌತಮಿಗೆ ಮುಳುವಾಗಿತ್ತು. ಮೊದಲಿಗೆ ಪಾಸಿಟಿವ್ ಪರಿಮಳ ಅಂತ ಪೋಟ್ರೆ ಮಾಡ್ಕೊಳ್ಳೋಕೆ ಹೋಗಿ ನೋಡೋರ ದೃಷ್ಟಿಯಲ್ಲಿ ಮುಖವಾಡದ ಆಟ ಅನ್ನಿಸ್ತಿತ್ತು.
ಕೊನೆಗೆ ಮಂಜು ಗೆಳೆತನ ಬೆಳೆಸಿ ತಮ್ಮ ಆಟವನ್ನು ಮರೆತು ಹೋದರು. ಈಕೆಗೆ ಆಕ್ಟಿವ್ ಆಗಿದ್ರು, ಆದರೆ ಏನು ಮಾಡೋದು, ಬಿಗ್ ಬಾಸ್ ಸೀಸನ್ ಮುಗಿಯೋದಕ್ಕೆ ಬಂದಿದೆ. ಹೀಗಾಗಿ ಗೌತಮಿಯವರನ್ನ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೊರ ಹೋಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.